ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ. ಚಿಂಟು, ಇವತ್ತು ಏನ್ ವಿಶೇಷ ಅದ ಹೇಳ್ ನೋಡೋಣ. ಇವತ್ತು ಏನ್ ವಿಶೇಷ ಅದ ನಂಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲೋ ಚಿಂಟು, ಇವತ್ತು ಪಾಯ್ ಅಂದಾಜು ದಿನ. ಈ ಪಾಯ್ ಬಗ್ಗೆ ನಿಮಗ ಶಾಲೆಯೊಳಗ ಗಣಿತ ಮೇಷ್ಟ್ರು ಹೇಳ್ಕೊಟ್ಟಿರ್ತಾರ, ಹೌದಿಲ್ಲೋ? ಹಾ, ಹೇಳ್ಕೊಟ್ಟಿರ್ತಾರ. ಸರಿ ಚಿಂಟು, ಆದ್ರ ಪೈ ಅಂದಾಜು ದಿನ ಇದನ್ನ ಜುಲೈ 22ನೇ ತಾರೀಖಿಗೆನೆ ಯಾಕೆ ಆಚರಿಸ್ತಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣಂತ. ಹೌದಾ? ಸರಿ ಸರಿ, ಕೇಳ್ರಿಲ್ಲೇ ಮಕ್ಕಳೇ ಮತ್ತ ಚಿಂಟು. ಪೈ ಅಂದಾಜು ದಿನದ ಕುರಿತು ಈಗ ಮಾತನಾಡ್ತಾರ ಹುಕ್ಕೇರಿ ತಾಲೂಕಿನ ಅರ್ಜುನವಾಡದ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ SI ಖೋತ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಸಕಲ ಗಣಿತ ಮನಸ್ಸುಗಳಿಗೆ ಪೈ ಅಂದಾಜು ದಿನದ ಶುಭಾಶಯಗಳು. ಹೌದು, ಗಣಿತ ಒಂದು ಸಾಂಕೇತಿಕ ಭಾಷೆ. ಇದು 10 ಹಲವು ಸಂಕೇತಗಳ ರಾಶಿ. ಆ ರಾಶಿಯಲ್ಲಿ ನಮ್ಮೆಲ್ಲರನ್ನೂ ಹಿಂದೆಯೂ ಮತ್ತು ಇಂದು ಹಾಗೂ ಮುಂದೆಂದು ಸರ್ವ ಗಣಿತ ತಜ್ಞರನ್ನು, ಗಣಿತ ಆಸಕ್ತರನ್ನು ಅಂತ್ಯವಿಲ್ಲದ ಒಂದು ಚಿಂತನೆಗೆ ಕರೆದೊಯ್ಯುವ ಒಂದು ವಿಶಿಷ್ಟ ಸಂಕೇತವೇ ಈ ಪೈ. ಇಂದಿನ ಪೈ ಅಂದಾಜು ದಿನದ ನಿಮಿತ್ತ ಇದರ ಕುರಿತು 10 ಹಲವಾರು ವಿಚಾರಗಳನ್ನು ನಮಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ. ಪೈ ಇದು ವೃತ್ತಕ್ಕೆ ಸಂಬಂಧಿಸಿದ ಒಂದು ಸಂಕೇತ. ವೃತ್ತದ ಪರಿಧಿ ಮತ್ತು ವ್ಯಾಸಕ್ಕೂ ಇರುವ ಅನುಪಾತವಾಗಿದೆ. ಇದರ ಬೆಲೆ ಸರಿಸುಮಾರು 22 ಅಂದರೆ 7 ಮಾನ ವ್ಯಾಸವುಳ್ಳ ವೃತ್ತದ ಪರಿಧಿಯು ಸರಿಸುಮಾರು 22 ಮಾನಗಳಷ್ಟು ಇರುತ್ತದೆ. ಇದು ಎಲ್ಲ ವೃತ್ತಗಳಿಗೂ ಅನ್ವಯ. ಅಂದರೆ 22 ದಶಮಾಂಶ ಬೆಲೆ ತೆಗೆದುಕೊಂಡಾಗ 3.14ಗೆ ಸಮವಿರುವುದು. ಯಾವುದೇ ವೃತ್ತದ ಪರಿಧಿಯನ್ನು ಅದರ ವ್ಯಾಸದಿಂದ ಭಾಗಿಸಿದಾಗ ಸಿಗುವ ಬೆಲೆಯು 3.14ಗೆ ಸಮವಿರುವುದು. ಆದ್ದರಿಂದ ಪೈ ಒಂದು ಸ್ಥಿರಾಂಕವಾಗಿದೆ. ಪೈನ ಈ ಒಂದು ವಿಶಿಷ್ಟ ಬೆಲೆಯಾದ 22 ಮಹತ್ವವನ್ನು ಜಗತ್ತಿಗೆ ಸಾರಲು ವರ್ಷದ 7ನೇ ತಿಂಗಳಿನ 22ನೇ ದಿನ ಅಂದರೆ ಜುಲೈ 22 ಪೈ ಅಂದಾಜು ದಿನವಾಗಿ ಭಾರತವೂ ಸೇರಿದಂತೆ ಹಲವು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಒಂದು ವಿಶಿಷ್ಟ ಸಂಗತಿ ಏನೆಂದರೆ 22 ಒಂದು ಭಾಗಲಬ್ಧ ಸಂಖ್ಯೆ, ಆದರೆ ಪೈ ಅಭಾಗಲಬ್ಧ ಸಂಖ್ಯೆ. 22 ಇದು ಪೈನ ಅಂದಾಜು ಬೆಲೆ ಮಾತ್ರ. 10 ಹಲವಾರು ಗಣಿತ ತಜ್ಞರು ಪೈ ಒಂದು ಅಭಾಗಲಬ್ಧ ಸಂಖ್ಯೆ, ಪೈನ ನಿಖರ ದಶಮಾಂಶ ಬೆಲೆ ಅಂತ್ಯಗೊಳ್ಳದ ಆವರ್ತಕವಲ್ಲದ ದಶಮಾಂಶವಾಗಿದೆ ಎಂಬುದನ್ನು ತಮ್ಮ ಸಂಶೋಧನೆಗಳಿಂದ ದೃಢೀಕರಿಸಿದ್ದಾರೆ. ಸಂಶೋಧನೆ ಇಂದಿಗೂ ಚಾಲ್ತಿಯಲ್ಲಿದೆ. ಪೈನ ಕುರಿತು 10 ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರದೇ ಹೋಗದು. ಅದರಲ್ಲಿ ಒಂದು ಪ್ರಮುಖ ಪ್ರಶ್ನೆ ಏನೆಂದರೆ, ಪೈನ ಬೆಲೆಯಾಗಿ 22 ಏಕೆ ಬಳಸುವರು? ಇದರ ಸಮಾನ ಭಿನ್ನರಾಶಿಯಾಗಿ 44/16 ಅಥವಾ 66/21 ಹೀಗೆ ಬರೆಯಬಹುದಲ್ಲ ಎಂಬ 10 ಹಲವಾರು ರೋಚಕ ಪ್ರಶ್ನೆಗಳು ಮೂಡುತ್ತವೆ. ಪೈನ ಬೆಲೆಯಾಗಿ 22 ಏಕೆ ಪರಿಗಣಿಸಬೇಕು ಎಂಬುದಕ್ಕೆ ನಾವು ರೇಡಿಯನ್ ಎಂಬ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳಬೇಕು. ರೇಡಿಯನ್ ಅಂದರೆ ಒಂದು ವೃತ್ತದ 2 ತ್ರಿಜ್ಯಗಳು ಮತ್ತು ತ್ರಿಜ್ಯದಷ್ಟೇ ಅಳತೆ ಹೊಂದಿರುವ ಅನುರೂಪ ಕಂಸ. ಇವುಗಳ ನಡುವಿನ ಭಾಗವನ್ನು ಒಂದು ರೇಡಿಯನ್ ಎನ್ನುವರು. ಒಂದು ಅರ್ಧ ವೃತ್ತದಲ್ಲಿ 3 ಪೂರ್ಣ ರೇಡಿಯನ್ ಮತ್ತು ರೇಡಿಯನ್ನ 1/7 ಭಾಗ ನಮಗೆ ಸಿಗುವುದು. ಅಂದರೆ ಒಂದು ರೇಡಿಯನ್ನಲ್ಲಿ 1/7 7 ಭಾಗಗಳಿರುತ್ತವೆ. ಒಂದು ಅರ್ಧ ವೃತ್ತದಲ್ಲಿ 1/7 22 ಭಾಗಗಳು ನಮಗೆ ದೊರೆಯುತ್ತವೆ. ಅಂದರೆ ಅದರ ಬೆಲೆ 22 ಎಂಬುದು ನಮಗೆ ತಿಳಿದು ಬರುತ್ತದೆ. ಇದನ್ನು ಪೈ ರೇಡಿಯನ್ ಎಂದು ಕರೆಯಲಾಗುತ್ತದೆ. ಹೀಗಾಗಿ ನಾವು ಪೈನ ಬೆಲೆ 22 ಎಂದು ಪರಿಗಣಿಸುತ್ತೇವೆ. ಇನ್ನು ಪೈ ಸಂಕೇತದ ಹಿನ್ನೆಲೆಗೆ ನಾವು ಹೋದಾಗ 1706ರಲ್ಲಿ ಇಂಗ್ಲೆಂಡ್ ಗಣಿತ ತಜ್ಞ ವಿಲಿಯಂ ಜೋನ್ಸ್ ತನ್ನ ಪುಸ್ತಕ ಅ ನ್ಯೂ ಇಂಟ್ರೊಡಕ್ಷನ್ ಟು ಮ್ಯಾಥಮೆಟಿಕ್ಸ್ ದಲ್ಲಿ ಪ್ರಥಮ ಬಾರಿಗೆ ಪೈ ಸಂಕೇತವನ್ನ ಪರಿಚಯಿಸಿದ್ದಾನೆ. ಇನ್ನೋರ್ವ ಗಣಿತ ತಜ್ಞರು ಸ್ವಿಸ್ ದೇಶದ ಲಿಯನಾರ್ಡೋ ಆಯ್ಲರ್ ಈ ಪೈ ಸಂಕೇತವನ್ನ ಮೊದಲ ಬಾರಿಗೆ ಬಳಸಿದವರು. ಇದು ಗ್ರೀಕ್ ಸಂಕೇತ. ಇದರ ಕುರಿತು ಜಗತ್ತಿನ ಹಲವಾರು ಗಣಿತ ತಜ್ಞರು ತಮ್ಮದೇ ಆದ ಸಂಶೋಧನಾ ಹಿನ್ನೆಲೆಯಲ್ಲಿ ಪೈ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. 1761ರಲ್ಲಿ ಸ್ವಿಸ್ ದೇಶದ ಜಾನ್ ಹೆನ್ರಿಕ್ ಲ್ಯಾಂಬರ್ಟ್ ಹೀಗೆ ಹೇಳುತ್ತಾ, ವೃತ್ತ ಪರಿಧಿಯ ಸರಿಯಾದ ಬೆಲೆ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ.
ನಾವು ಬಳಸುತ್ತಿರುವ 22 ಇದು ಅಂದಾಜು ಬೆಲೆಯಾಗಿದೆ. ಪೈನ ಬೆಲೆಯಾದ 22 ಇಲ್ಲಿ ಭಿನ್ನರಾಶಿಯಾಗಿ ಪರಿಗಣಿಸುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಖ್ಯಾತ ಗಣಿತ ತಜ್ಞ ಆರ್ಕಿಮಿಡಿಸ್ ಕ್ರಿಸ್ತಪೂರ್ವ 287ರಿಂದ 212ರಲ್ಲಿದ್ದ ಇವರು ಪೈನ ಬೆಲೆಯನ್ನು ಹೀಗೆ ವ್ಯಾಖ್ಯಾನಿಸುತ್ತಾ, ಒಂದು ವೃತ್ತದಲ್ಲಿ ಒಂದು ನಿಯಮಿತ ಬಹುಭುಜಾಕೃತಿಯನ್ನು ಅಂತಸ್ಥಗೊಳಿಸಿ ವೃತ್ತವನ್ನು ಹೋಲುವವರೆಗೆ ಅದರ ಬಾಹುಗಳನ್ನು ದ್ವಿಗುಣಗೊಳಿಸುತ್ತಾ ಹೋದಂತೆ ಅದರ ಪರಿಧಿ ಮತ್ತು ವ್ಯಾಸಕ್ಕೂ ಇರುವ ಅನುಪಾತದ ಬೆಲೆ ಪೈಗೆ ಸಮೀಪಿಸುತ್ತಾ ಹೋಗುತ್ತದೆ. ಬಾಹುಗಳ ಸಂಖ್ಯೆ 96 ಆದಾಗ ಅದರ ಬೆಲೆ 3.1418 ಇದಕ್ಕೆ ಸಮೀಪಿಸುತ್ತದೆ ಎಂದು ಪ್ರತಿಪಾದಿಸಿದರು. ಇನ್ನು ಪೈಗೂ ಮತ್ತು ನಮ್ಮ ಹೆಮ್ಮೆಯ ಭಾರತಕ್ಕೂ ಬಿಡಲಾರದ ನಂಟು. ಪ್ರಾಚೀನ ಭಾರತೀಯ ಗಣಿತ ತಜ್ಞರಾದ ಆರ್ಯಭಟ ಇವರ ಕಾಲಮಾನ ಕ್ರಿಸ್ತಶಕ 476ರಿಂದ 550. ತನ್ನ ಒಂದು ಶ್ಲೋಕದಲ್ಲಿ ಆರ್ಯಭಟರು ಪೈನ ಬೆಲೆಯ ಕುರಿತು ಅರ್ಥಪೂರ್ಣವಾಗಿ ಈ ರೀತಿ ಹೇಳುತ್ತಾ, ಚತುರಧಿಕಂ ಶತಮಷ್ಟಗುಣಂ ದ್ವಾಷಷ್ಟಿಸ್ತತಃ ಸಹಸ್ರಾನಂ ಆಯತ್ತದ್ವಯ ವಿಷ್ಕಂಭಶ್ಚ ಸನ್ನೋ ವೃತ್ತ ಪರಿಣಃ. ಇದರ ಅರ್ಥ 100ಕ್ಕೆ 4 ಕೂಡಿ ಮೊತ್ತವನ್ನು 8ರಿಂದ ಗುಣಿಸಿ 62,000ಕ್ಕೆ ಕೂಡಿದಾಗ ಇದು 20,000 ಮಾನ ಅಳತೆಯ ವ್ಯಾಸವನ್ನು ಹೊಂದಿರುವ ವೃತ್ತದ ಪರಿಧಿಯ ಅಂದಾಜು ಅಳತೆಯಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಕ್ರಿಸ್ತಶಕ 1400ರಲ್ಲಿದ್ದ ಭಾರತದ ಮತ್ತೋರ್ವ ಗಣಿತ ತಜ್ಞ ಮಾಧವ ಇವರು ಪೈನ ಬೆಲೆಯನ್ನು 11 ದಶಮಾಂಶ ಸ್ಥಾನಗಳವರೆಗೆ ಅಂದಾಜಿಸಿದ್ದಾರೆ. ಇದೇ ರೀತಿ ಬ್ರಹ್ಮಗುಪ್ತ, ನೀಲಕಂಠ ಎಂಬ ಗಣಿತ ತಜ್ಞರು ಪೈನ ಬೆಲೆಯನ್ನು ಅಂದಾಜಿಸಿದವರಲ್ಲಿ ಪ್ರಮುಖರಾಗಿದ್ದಾರೆ. ಇನ್ನು 20ನೇ ಶತಮಾನದ ಭಾರತದ ಪ್ರಖ್ಯಾತ ಗಣಿತ ಪ್ರತಿಭೆ ಶ್ರೀನಿವಾಸ ರಾಮಾನುಜನರು ಪೈ ಲೆಕ್ಕಾಚಾರಕ್ಕೆ ಅತಿ ಮಹತ್ವದ ಮತ್ತು ಸಂಕೀರ್ಣವಾದ ಸಂಬಂಧವನ್ನು ನೀಡಿದ್ದಾರೆ. ರಾಮಾನುಜರು ನೀಡಿದ ಶ್ರೇಣಿಯಿಂದ ಪೈನ ಬೆಲೆಯನ್ನು 17.5 ಮಿಲಿಯನ್ ಸ್ಥಾನದವರೆಗೆ ಲೆಕ್ಕಿಸಲಾಗಿದೆಯಂತೆ. ಪೈ ಬೆಲೆ ಕಂಡುಹಿಡಿಯುವ 14 ವಿವಿಧ ಶ್ರೇಣಿಗಳನ್ನು ರಾಮಾನುಜನ್ ನೀಡಿದ್ದಾರೆ ಎಂದರೆ ನಮಗೆ ಹೆಮ್ಮೆಯಲ್ಲವೇ? ಹೀಗೆ ಪೈನ ಬೆಲೆ ಕ್ರಿಸ್ತ ಪೂರ್ವ 4000ದಲ್ಲಿದ್ದ ಬೆಬಿಲೋನಿಯನ್ನರಿಂದ ಆರಂಭಗೊಂಡು ಈಜಿಪ್ತಿಯನ್ನರು, ಚೀನಿಯರು, ಭಾರತೀಯರು ಸೇರಿದಂತೆ 10 ಹಲವು ದೇಶಗಳ ಗಣಿತ ತಜ್ಞರಿಂದ ಸಂಶೋಧನೆಗೆ ಒಳಪಟ್ಟಿದೆ ಮತ್ತು ಈಗಲೂ ಒಳಪಡುತ್ತಿದೆ. ಮತ್ತೊಂದು ರೋಚಕ ಸಂಗತಿ ಏನೆಂದರೆ, ಇದೇ ಸೆಪ್ಟೆಂಬರ್ 2011ರಲ್ಲಿ ಬಂದ ವರದಿಯ ಪ್ರಕಾರ ಪೈನ ಬೆಲೆಯನ್ನು 1,00,000 ಕೋಟಿ ಸ್ಥಾನಗಳವರೆಗೆ ಲೆಕ್ಕಿಸಲಾಗಿತ್ತು. ಇದಕ್ಕಿಂತ ಮತ್ತೊಂದು ರೋಚಕ ಸಂಗತಿ ಏನೆಂದರೆ, 2019ರ ಮಾರ್ಚ್ನಲ್ಲಿ ಗೂಗಲ್ನ ಉದ್ಯೋಗಿ ಜಪಾನ್ನ ಯಮಾ ಹರಾಕಾ ಎಂಬುವರು ಗೂಗಲ್ ಕಂಪ್ಯೂಟರ್ನ ವರ್ಚುವಲ್ ಮಷಿನ್ ಬಳಸಿ 31.5 ಟ್ರಿಲಿಯನ್ ಸ್ಥಾನದವರೆಗೆ ಲೆಕ್ಕಿಸಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ತನ್ನ ಹೆಸರನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲು ಮಾಡಿಕೊಂಡಿರುತ್ತಾರೆ. ಇಂತಹ ವೃತ್ತದ ಈ ಒಂದು ಪರಿಕಲ್ಪನೆಯನ್ನ ಸಾಕಷ್ಟು ನಮ್ಮ ನಿತ್ಯ ಜೀವನದ ಹಲವು 10 ಸಂದರ್ಭಗಳಲ್ಲಿ ಬಳಸಲಾಗುತ್ತಿದೆ. ವೃತ್ತದ ಈ ಪರಿಕಲ್ಪನೆ ಇಂದು ವಿಮಾನ ಯಂತ್ರಗಳ ರಚನೆಯಲ್ಲಿ, ಕ್ಯಾಮೆರಾ ಮಸೂರಗಳ ತಯಾರಿಕೆಯಲ್ಲಿ, ರೇಡಿಯೋ, ಟೆಲಿವಿಷನ್, ರೇಡಾರ್ ಮತ್ತು ಟೆಲಿಫೋನ್ಗಳ ಸಂಕೇತಗಳ ಅಭ್ಯಾಸದಲ್ಲಿ, ಜೊತೆಗೆ ಇಂದು ಸಮುದ್ರಯಾನದಲ್ಲಿ ದಾರಿ ಮತ್ತು ಸ್ಥಾನಗಳನ್ನು ಕಂಡುಕೊಳ್ಳಲು ಈ ಪರಿಕಲ್ಪನೆಯ ಬಳಕೆ ಇಂದು ಹೇರಳವಾಗಿದೆ. ಇಂತಹ 10 ಹಲವಾರು ಪ್ರಾಮುಖ್ಯತೆ ಹೊಂದಿರುವ ಪೈಗೆ ಒಂದು ದಿನಾಚರಣೆ ಇರುವುದು ಸೂಕ್ತ ಕಾರ್ಯವೇ ಸರಿ. 22 ಆಧರಿಸಿ ಜುಲೈ 22 ಪೈ ಅಂದಾಜು ದಿನಾಚರಣೆ ಆಚರಿಸುವಂತೆಯೇ ಪೈನ ದಶಮಾಂಶ ಬೆಲೆ 3.14 ಆಧರಿಸಿ 3ನೇ ತಿಂಗಳಿನ 14ನೇ ದಿನವನ್ನು ಅಂದರೆ ಮಾರ್ಚ್ 14 ಪೈ ದಿನ ಆಚರಣೆಯನ್ನು ಹಲವು ದೇಶಗಳಲ್ಲಿ ಮಾಡಲಾಗುತ್ತಿದೆ. 1988ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದ ಭೌತ ವಿಜ್ಞಾನಿ ಲ್ಯಾರಿ ಶಾವ್ ಮೊದಲ ಬಾರಿಗೆ ಮಾರ್ಚ್ 14ರಂದು ಪೈ ದಿನಾಚರಣೆ ಆಚರಿಸಿದರು. 2015ರ ಮಾರ್ಚ್ 14 ಸೂಪರ್ ಪೈ ಡೇ ಎಂದು ಆಚರಿಸಲಾಗಿದೆ. ಏಕೆಂದರೆ ಆ ದಿನವನ್ನು ಅಂದರೆ ಮಾರ್ಚ್ 14, 2015ರ 9:26:53 ಆ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಅಂಕಿಅಂಶಗಳನ್ನು ಕ್ರಮವಾಗಿ ನಾವು ದಶಮಾಂಶ ರೂಪದಲ್ಲಿ ಬರೆದರೆ ಅವು 3.14
0.159265 ಆಗುವುದು. ಅಂದರೆ ಪೈನ ದಶಮಾಂಶ ಬೆಲೆಯ ಮೊದಲ 10 ಅಂಕಿಗಳಾಗುತ್ತವೆ. ಇನ್ನು ಜೂನ್ 28 ಅಂದರೆ 6ನೇ ತಿಂಗಳಿನ 28ನೇ ದಿನ, ಇದನ್ನು 6.28 ಎಂದು ಪರಿಗಣಿಸಿ. ಇದು ಪೈನ ಸರಿಸುಮಾರು ಅಂದಾಜು ದಶಮಾಂಶ ಬೆಲೆಯಾಗಿರುವ 3.14 ಇದರ 2ರಷ್ಟಿದೆ. ಹಾಗಾಗಿ ಇದನ್ನು 2 ಪೈ ಎಂದು ಕರೆಯುತ್ತಾರೆ. 2 ಪೈ ಅನ್ನು ಟೌ ಎಂದು ಕರೆಯುವುದುಂಟು. ಹಾಗಾಗಿ ಜೂನ್ 28 ಟೌ ಡೇ ಎಂದು ಕರೆಯುತ್ತಾರೆ. ಇಂತಹ 10 ಹಲವು ರೋಚಕತೆಯನ್ನು ತನ್ನೊಳಗೆ ಹುದುಕಿಕೊಂಡಿರುವ ಗಣಿತದ ಈ ವಿಶಿಷ್ಟ ಸಂಕೇತ ಪೈ ಗಣಿತ ಪ್ರಿಯರನ್ನು, ಗಣಿತ ತಜ್ಞರನ್ನು ನಿದ್ದೆಗೆಡಿಸಿದಂತೂ ಸತ್ಯ. ದೇವನು ಈ ವಿಶ್ವವನ್ನು ಬರೆದಿರುವುದು ಗಣಿತದ ಭಾಷೆಯಲ್ಲಿ ಎಂದು ಗೆಲಿಲಿಯೋ ನೀಡಿದ ಹೇಳಿಕೆ ಇಲ್ಲಿ ಸತ್ಯವೆನಿಸುತ್ತದೆ. ಗಣಿತ ಹೆಸರಿನಲ್ಲೇ ಇರುವಂತೆ ಕುತೂಹಲದ ಗಣಿ. ಅಗೆದಷ್ಟು ರೋಚಕ, ಆಳಕ್ಕೆ ಇಳಿದಷ್ಟು ಕುತೂಹಲ, ವಿಸ್ಮಯ, ಸವಾಲು. ಅದರಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ಪೈನ ಚರ್ಚೆ. ಸ್ನೇಹಿತರೆ, ಇದು ಅಂತ್ಯಗೊಳ್ಳದ ಅದರ ದಶಮಾಂಶ ಬೆಲೆಯಂತೆ ಭೂಮಿ ಇರುವವರೆಗೂ ಅಂತ್ಯಗೊಳ್ಳದು ಎಂದು ಹೇಳುತ್ತಾ ತಮಗೆ ಮತ್ತೊಮ್ಮೆ ಪೈ ಅಂದಾಜು ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳೇ ಮತ್ತ ಚಿಂಟು, ಇಷ್ಟೊತ್ತು ಪೈ ಅಂದಾಜು ದಿನದ ಬಗ್ಗೆ ತಿಳ್ಕೊಂಡ್ರಲ್ಲ. ಮಾತನಾಡಿದವರು ಹುಕ್ಕೇರಿ ತಾಲೂಕಿನ ಅರ್ಜುನವಾಡದ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ಎಸ್ಐ ಖೋತ್ ಅವರು. ಅವರಿಗೆ ಧನ್ಯವಾದಗಳು. ಚಿಂಟು, ಈಗ ನಿಮ್ ಸ್ನೇಹಿತರಿಗೆ ಕೊಳಲು ವಾದನವನ್ನ ಕೇಳಿಸೋಣ. ರಾಗ್ ಅಹಿರ್ ಭೈರವ್ ಕೇಳೋಣ ಸ್ನೇಹಿತರೆ. ಕಲಾವಿದರು ಜಯಿತ್ ಚಂದ್ರಶೇಖರ್ ಸಿದ್ದಪ್ಪನವರ್. ತಬ್ಲಾ ಸಾಥ್ ಯಾರು ಮಾಡ್ಯಾರ ಚಿಂಟು? ತಬಲಾ ಸಾಥ್ ನೀಡಿದವರು ಶ್ರೀಧರ್ ಕುಲಕರ್ಣಿ.